ನಮಸ್ತೆ ಗೆಳತಿ, ನನ್ನ ಹೆಸರು ಗಂಗಾ. ನನ್ನ ಚಾನೆಲ್ಗೆ ನಿಮ್ಗೆಲ್ಲರಿಗೂ ವೆಲ್ಕಮ್. ಪ್ರೆಗ್ನೆನ್ಸಿಯಲ್ಲಿ ನಮ್ಮ ದೇಹದಲ್ಲಿ ಬಹಳಷ್ಟು ರೀತಿಯಲ್ಲಿ ಬದಲಾವಣೆಗಳಾಗ್ತಿರ್ತಾವ. ನಮ್ಮ ಚರ್ಮದಲ್ಲೂ ಕೂಡ ಬದಲಾವಣೆಗಳು ಕಾಣಿಸ್ತದ. ಅದರಲ್ಲೂ ಬಹಳ ಮುಖ್ಯವಾದದ್ದು ಯಾವ್ದಂದ್ರೆ ಸ್ಟ್ರೆಚ್ ಮಾರ್ಕ್ಸ್ ಅಥವಾ ಹಿಗ್ಗಿಸಲಾದ ಗುರುತುಗಳು ಕಾಣಿಸ್ಕೊಳ್ಳೋದು. ಬಹಳಷ್ಟು ಜನರಿಗೆ ಸ್ಟ್ರೆಚ್ ಮಾರ್ಕ್ಸ್ ಆಗ್ಬಾರ್ದಪ್ಪ, ಆಗ್ಲಾರ್ದಂಗ ನಾವು ನೋಡ್ಕೋಬೇಕಂತ ಅನಿಸ್ತದ. ಅಥವಾ ಸ್ಟ್ರೆಚ್ ಮಾರ್ಕ್ಸ್ ಆಗ್ಲಾರ್ದಂಗ ಏನ್ ಮಾಡ್ಬೇಕು, ನಾವು ಸ್ಟ್ರೆಚ್ ಮಾರ್ಕ್ಸ್ ಬಂದ್ಮೇಲೂ ಅದನ್ನ ಹೋಗ್ಲಾಡ್ಸಕ್ ಏನ್ ಮಾಡ್ಬೇಕು ಅಂತೆಲ್ಲ ಕಾಮನ್ ಕ್ವಶನ್ಸ್ ಇದ್ದೇ ಇರ್ತದ. ಸೊ ಈ ವಿಡಿಯೋದಾಗ ನಾನು ಸ್ಟ್ರೆಚ್ ಮಾರ್ಕ್ಸ್ ಆಗ್ಲಾರ್ದಂಗ ತಡೆಗಟ್ಟಕ ಏನೆಲ್ಲ ಮಾಡಬಹುದು, ಮತ್ತ ಸ್ಟ್ರೆಚ್ ಮಾರ್ಕ್ಸ್ ಆದ್ಮೇಲೂ ಅದನ್ನ ಹೆಂಗ್ ಹೋಗ್ಲಾಡ್ಸಬಹುದು, ಮತ್ತ ಸ್ಟ್ರೆಚ್ ಮಾರ್ಕ್ಸ್ ಅಂದ್ರೆ ಏನು, ಇದು ಯಾಕೆ ಆಗ್ತದ, ಯಾವಾಗ ಆಗ್ತದ ಅಂತೆಲ್ಲ ಈ ವಿಡಿಯೋದಾಗ ಹೇಳ್ತೀನಿ. ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡ್ದೆ ನೋಡಿ. ಹಾಗೆ ನನ್ನ ಚಾನೆಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ಈ ಸ್ಟ್ರೆಚ್ ಮಾರ್ಕ್ಸ್ ಪ್ರೆಗ್ನೆನ್ಸಿನಾಗ ಯೂಶುವಲಿ ಸೆಕೆಂಡ್ ಟ್ರೈಮೆಸ್ಟರ್ನಾಗ ಕಾಣಿಸ್ಕೊಳಕ್ ಸ್ಟಾರ್ಟ್ ಆಗ್ತದ. ಸೆಕೆಂಡ್ ಟ್ರೈಮೆಸ್ಟರ್ ಅಂದ್ರ ಒಂದು 5th ಮಂತ್ ಸ್ಟಾರ್ಟ್ ಆಗ್ತಿರ್ತದಲ್ಲ, ಅವಾಗೆಲ್ಲ ಸ್ವಲ್ಪ ಕಾಣಿಸ್ಕೊಳಕ್ ಸ್ಟಾರ್ಟ್ ಆಗ್ತದ. ಈ ಸ್ಟ್ರೆಚ್ ಮಾರ್ಕ್ಸ್ ಯಾಕೆ ಮೂಡ್ತಾವ, ಈ ಸ್ಟ್ರೆಚ್ ಮಾರ್ಕ್ಸ್ ಅಂದ್ರೆ ಏನು ಅಂತ ಕೇಳಿದ್ರ, ನಮ್ದು ಹೊಟ್ಟೆಯಲ್ಲಿರೋ ಮಗು ಹೇಗ ಬೆಳೀತಾ ಹೋಗ್ತದ ಅವಾಗ ಸ್ಕಿನ್ ಸ್ಟ್ರೆಚ್ ಆಗ್ತಾ ಹೋಗ್ತದ. ಸೊ ಒಂದು ಪಾಯಿಂಟ್ ಅಲ್ಲಿ ಸ್ಕಿನ್ ಸ್ಟ್ರೆಚ್ ಆಗ್ಬೇಕಾದ್ರೆ ಸ್ಕಿನ್ ಅಲ್ಲಿರೋ ಕೊಲಾಜಿನ್ ಮತ್ತೆ ಇಲಾಸ್ಟಿನ್ ಫೈಬರ್ಸ್ ಏನಿರ್ತಾವ ಅದು ಬ್ರೇಕ್ ಆಗ್ಬಿಡ್ತದ, ಮುರಿದು ಹೋಗ್ಬಿಡ್ತಾವ. ಸೊ ಯಾವಾಗ ಅದು ಬ್ರೇಕ್ ಆಗಿರ್ತದ, ಅದು ಎಲ್ಲೆಲ್ಲಿ ಬ್ರೇಕ್ ಆಗಿರ್ತದ ಅದು ಅಲ್ಲೆಲ್ಲ ಒಂದು ಗುರುತು ಮೂಡಕ್ ಸ್ಟಾರ್ಟ್ ಆಗ್ತದ. ಅದೇ ಸ್ಟ್ರೆಚ್ ಮಾರ್ಕ್ಸ್. ಆ ಗುರುತುಗಳು ಫಸ್ಟ್ ಟೈಮ್ ಮೂಡಿದಾಗ ಬಹಳಷ್ಟು ಡಾರ್ಕ್ ಕಲರ್ ಆಗಿರ್ತಾವ, ಅಂದ್ರೆ ಬ್ರೌನಿಶ್ ಕಾಣಿಸ್ತದ ಅಥವಾ ಸ್ವಲ್ಪ ರೆಡ್ಡಿಶ್ ಆಗು ಕಾಣಿಸ್ಬಹುದು. ಸೊ ಈ ತರ ಸ್ಟ್ರೆಚ್ ಮಾರ್ಕ್ಸ್ ಗಳು ಮೂಡಕ ಸ್ಟಾರ್ಟ್ ಆಗ್ಬಿಡ್ತಾವ. ಈ ಸ್ಟ್ರೆಚ್ ಮಾರ್ಕ್ಸ್ ನಮ್ಮ ಹೊಟ್ಟೆ ಭಾಗದ ಮೇಲೆ ಮೂಡಿರ್ತಾವ, ಅಥವಾ ತೋಳ್ ಭಾಗದಲ್ಲಿ ಕಾಣಿಸ್ತಾವ, ಅಥವಾ ತೊಡೆಗಳ ಮೇಲೆ ಕಾಣಿಸ್ತಾವ. ಸೊ ಈ ಸ್ಟ್ರೆಚ್ ಮಾರ್ಕ್ಸ್ ಮೂಡೋದು ಕೊಲಾಜಿನ್ ಮತ್ತೆ ಇಲಾಸ್ಟಿನ್ ಫೈಬರ್ಸ್ ಏನಿರ್ತಾವ ಸ್ಕಿನ್ ಅಲ್ಲಿ, ಅದು ಬ್ರೇಕ್ ಆಗೋದ್ರಿಂದ. ನಾವ್ ಇದನ್ನ ಪ್ರಿವೆಂಟ್ ಮಾಡ್ಬೇಕು, ಈ ಸ್ಟ್ರೆಚ್ ಮಾರ್ಕ್ಸ್ ಆಗ್ಲಾರ್ದಂಗ ನಾವು ನೋಡ್ಕೋಬೇಕು ಅಂತಂದ್ರ ಸ್ಕಿನ್ ಇಲಾಸ್ಟಿಸಿಟಿ ನಾವು ಮೈಂಟೈನ್ ಮಾಡೋಷ್ಟು ಶಕ್ತಿ ನಮ್ ಸ್ಕಿನ್ ಅಲ್ಲಿ ಇತ್ತು ಅಂತಂದ್ರ ಆ ಸ್ಟ್ರೆಚ್ ಮಾರ್ಕ್ಸ್ ಮೂಡಂಗಿಲ್ಲ. ಸೊ ಇದನ್ನ ನಾವು ಕಂಟ್ರೋಲ್ ಮಾಡಬಹುದು. ಬಟ್ 100% ಆಗಿ ಸ್ಟ್ರೆಚ್ ಮಾರ್ಕ್ಸ್ ಆಗ್ಲಾರ್ದಂಗ ಅವಾಯ್ಡ್ ಮಾಡೋದು ಬಹಳನೇ ಕಷ್ಟ, ಅದು ಆಗ್ಲಾರ್ದಂಥದ್ದು. ಬಟ್ ನಾವು ಆ ಸ್ಟ್ರೆಚ್ ಮಾರ್ಕ್ಸ್ ಆಗೋದಂಥದ್ದು ಮಿನಿಮೈಸ್ ಮಾಡ್ಕೋಬಹುದು ನಾವು ಸ್ಕಿನ್ ಇಲಾಸ್ಟಿಸಿಟಿನ ಕಂಟ್ರೋಲ್ ಮಾಡಕತ್ರ. ಸೊ ಯಾವ ರೀತಿ ಸ್ಟ್ರೆಚ್ ಮಾರ್ಕ್ಸ್ ಆಗ್ಲಾರ್ದಂಗ ನಾವು ನೋಡ್ಕೋಬಹುದು ಅಂತ ಕೇಳಿದ್ರ, ಫಸ್ಟ್ ಏನಂದ್ರ ನಮ್ ದೇಹದ ತೂಕ. ನಾವು ಪ್ರೆಗ್ನೆಂಟ್ ಆಗಕ್ಕಿಂತ ಮುಂಚೆ ಅಂದ್ರೆ ಗರ್ಭ ಧರಿಸುವ ಮುಂಚೆ ನಮ್ ದೇಹದ ತೂಕ ನಾರ್ಮಲ್ ಆಗಿ ಇಟ್ಕೋಬೇಕಾಗ್ತದ. ನಾರ್ಮಲ್ ಅಂತಂದ್ರ ನಮ್ ಹೈಟ್ ತಕ್ಕಂಗ ನಮ್ ವೇಟ್ ಎಷ್ಟಿರ್ಬೇಕು ಅಷ್ಟಿರ್ಬೇಕು. ಅತಿಯಾದ ತೂಕನೂ ಒಳ್ಳೇದಲ್ಲ, ಅತಿ ಕಡಿಮೆ ತೂಕನೂ ಒಳ್ಳೇದಲ್ಲ. ಸೊ ನಾರ್ಮಲ್ ಬಾಡಿ ವೇಟ್ ಮೇಂಟೈನ್ ಮಾಡ್ಬೇಕಾಗ್ತದ. ಅಂದ್ರೆ BMI ಬಾಡಿ ಮಾಸ್ ಇಂಡೆಕ್ಸ್ ಅಂತ ಬರ್ತದ, ಅದು ಕರೆಕ್ಟ್ ಮೇಂಟೈನ್ ಮಾಡ್ಬೇಕು. ಈ BMI ಅಂದ್ರೆ ಏನು, ಇದು ಪ್ರೆಗ್ನೆನ್ಸಿಗೆ ಯಾವ ರೀತಿ ರಿಲೇಟ್ ಆಗ್ತದ, ಯಾವ ರೀತಿ ಎಫೆಕ್ಟ್ ಮಾಡ್ತದ ಅನ್ನೋದನ್ನೆಲ್ಲ ಒಂದ್ ಸೆಪರೇಟ್ ವಿಡಿಯೋ ಮಾಡಿ ಹೇಳಿನಿ. ಅದರದ್ದು ಲಿಂಕ್ ನ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಾಗ ಕೊಟ್ಟಿರ್ತೀನಿ, ಬೇಕಂದ್ರೆ ನೀವು ಆ ವಿಡಿಯೋನ ಚೆಕ್ ಮಾಡ್ಕೋಬಹುದು. ಈ ದೇಹ ತೂಕ ಬಹಳ ಇಂಪಾರ್ಟೆಂಟ್ ಆಗ್ತದ. ನಾವು ದೇಹ ತೂಕ ಕರೆಕ್ಟ್ ಆಗಿ ಮೇಂಟೈನ್ ಮಾಡಿದ್ರೆ ಬರೀ ಸ್ಟ್ರೆಚ್ ಮಾರ್ಕ್ಸ್ ಮಾತ್ರ ಅಲ್ಲ, ಬೇರೆ ಪ್ರೆಗ್ನೆನ್ಸಿಯಲ್ಲಿ ಏನೇನ್ ಕಾಂಪ್ಲಿಕೇಶನ್ಸ್ ಬರ್ತಾವ ಅದನ್ನ ಕೂಡ ನಾವು ಕಂಟ್ರೋಲ್ ಮಾಡಬಹುದು. ದೇಹ ತೂಕ ಕರೆಕ್ಟ್ ಆಗಿತ್ತು ಅಂದ್ರೆ ನಮ್ ಸ್ಟ್ರೆಚ್ ಮಾರ್ಕ್ಸ್ ಮಿನಿಮಮ್ ಇರ್ತವ. ಸೊ ಈ ರೀತಿ ನಾವು ಸ್ಟ್ರೆಚ್ ಮಾರ್ಕ್ಸ್ ನ ರೆಡ್ಯೂಸ್ ಮಾಡಬಹುದು ದೇಹ ತೂಕ ಕರೆಕ್ಟ್ ಆಗಿ ಇಟ್ಕೊಳ್ಳೋದ್ರಿಂದ. ಆಮೇಲೆ ನಾವು ಪ್ರೆಗ್ನೆಂಟ್ ಆದಾಗೂ ಕೂಡ ನಮ್ ದೇಹ ತೂಕ ಗ್ರಾಜುವಲಿ ಆಗಿ ಇನ್ಕ್ರೀಸ್ ಆಗಬೇಕು. ಸಡನ್ ಆಗಿ ರ್ಯಾಪಿಡ್ ವೇಟ್ ಗೇನ್ ಆಗಲಾರ್ದಂಗೂ ನಾವು ನೋಡ್ಕೋಬೇಕಾಗ್ತದೆ. ಅದರಿಂದನೂ ಸ್ಟ್ರೆಚ್ ಮಾರ್ಕ್ಸ್ ಜಾಸ್ತಿ ಮೂಡ್ತಾವ. ಸೊ ಆಮೇಲೆ ಅದು ಕೂಡ ಪ್ರೆಗ್ನೆನ್ಸಿ ಕಾಂಪ್ಲಿಕೇಶನ್ಸ್ ದಾರಿ ಮಾಡ್ಕೊಡ್ತದೆ. ಸೊ ನಮ್ ವೇಟ್ ಏನಿರ್ತದ ನಾರ್ಮಲ್ ವೇಟ್ ಗೇನ್ ಎಷ್ಟು ಆಗ್ಬೇಕು ಅಷ್ಟೇ ವೇಟ್ ಗೇನ್ ಆಗ್ಬೇಕು, ಪ್ಲಸ್ ಗ್ರಾಜುವಲಿ ನಮ್ ವೇಟ್ ಇನ್ಕ್ರೀಸ್ ಆಗ್ತಾ ಹೋಗ್ಬೇಕು. ಅವಾಗ ಈ ಸ್ಟ್ರೆಚ್ ಮಾರ್ಕ್ಸ್ ಕೂಡ ಆದಷ್ಟು ಕಡಿಮೆ ಮೂಡ್ತಾವ. ನಮ್ ಸ್ಕಿನ್ ಇಲಾಸ್ಟಿಸಿಟಿ ಎಷ್ಟು ಚಲೋ ಇರ್ತದ ಅಷ್ಟು ನಮಗ ಸ್ಟ್ರೆಚ್ ಮಾರ್ಕ್ಸ್ ಆಗೋದು ಕಡಿಮೆ ಇರ್ತದ. ನಮ್ ಸ್ಕಿನ್ ಇಲಾಸ್ಟಿಸಿಟಿ ಪೂರ್ ಆಗಿತ್ತು ಅಂದ್ರ ಫೈಬರ್ ಇರ್ತಾವಲ್ಲ ಕೊಲಾಜಿನ್ ಇಲಾಸ್ಟಿನ್, ಅದು ಬಹಳ ಬೇಗ ಬ್ರೇಕ್ ಆಗ್ತದ. ಆಮೇಲೆ ಸ್ಟ್ರೆಚ್ ಮಾರ್ಕ್ಸ್ ಬಹಳಷ್ಟು ಮೂಡ್ತಾವ. ಸೊ ಈ ಇಲಾಸ್ಟಿಸಿಟಿ ಹೆಂಗ್ ಮೇಂಟೈನ್ ಮಾಡ್ಬೇಕು ನಮ್ ಸ್ಕಿನ್ ಇಲಾಸ್ಟಿಸಿಟಿ ಅಂತಂದ್ರ ನಾವು ಪ್ರಾಪರ್ ಆದ ಡಯಟ್ ನ ಫಾಲೋ ಮಾಡ್ಬೇಕು. ಅಂದ್ರ ಪ್ರೋಟೀನ್ ರಿಚ್ ಫುಡ್ಸ್ ತಗೋಬೇಕು ಚಲೋತ್ನಾಗ. ಪ್ರೋಟೀನ್ ರಿಚ್ ಫುಡ್ಸ್ ಯಾಕಂದ್ರೆ ಪ್ರೋಟೀನ್ ಬಿಲ್ಡಿಂಗ್ ಬ್ಲಾಕ್ಸ್ ಅಂತ. ಸೊ ಪ್ರೋಟೀನ್ ಪೋಷಕಾಂಶ ಯಾವ್ಯಾವ ಆಹಾರದಾಗ ಯಾವ್ಯಾವ ಫ್ರೂಟ್ಸ್ ನಾಗ ಇರ್ತಾವ ಅದನ್ನ ಚಂದ ಸೇವಿಸಬೇಕು. ಪ್ಲಸ್ ವೈಟಮಿನ್ಸ್ ಕೂಡ ಬಹಳ ಇಂಪಾರ್ಟೆಂಟ್. ಅದರಲ್ಲೂ ವೈಟಮಿನ್ A ಮತ್ತು C. ವೈಟಮಿನ್ C ಅಲ್ಲಿ ಆಂಟಿ ಆಕ್ಸಿಡೆಂಟ್ ರಿಚ್ ಇರ್ತದೆ. ಸೊ ಅದು ಸ್ಕಿನ್ನಿಗೆ ಬಹಳನೇ ಹೆಲ್ಪ್ ಮಾಡ್ತದ. ಹಾಗಾಗಿ ವೈಟಮಿನ್ ರಿಚ್ ಫುಡ್ ಕೂಡ ತಗೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗ್ತದ. ಇದರಿಂದ ನಾವು ಆದಷ್ಟು ತಕ್ಕ ಮಟ್ಟಿಗೆ ಸ್ಟ್ರೆಚ್ ಮಾರ್ಕ್ಸ್ ನ ಆಗ್ಲಾರ್ದಂಗ ಅಥವಾ ಕಡಿಮೆ ಆಗೋ ಹಂಗ ನಾವು ನೋಡ್ಕೋಬಹುದು. ಈ ಯಾವ್ಯಾವ ಪೋಷಕಾಂಶಗಳು ಯಾವ್ಯಾವ ಆಹಾರದಲ್ಲಿ ಲಭ್ಯ ಆಗ್ತದ ಅನ್ನೋದಕ್ಕ ನಾನು ಸೆಪರೇಟ್ ವಿಡಿಯೋ ಮಾಡೀನಿ. ಅದರದ್ದು ಲಿಂಕ್ ನ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನ ಕೊಟ್ಟಿರ್ತೀನಿ. ಆ ವಿಡಿಯೋ ಕೂಡ ನೀವು ಚೆಕ್ ಮಾಡ್ಕೋರಿ.
ನೆಕ್ಸ್ಟ್ ಏನಂದ್ರ ಎಕ್ಸಸೈಸ್ ಮಾಡೋದು ಬಹಳನೇ ಇಂಪಾರ್ಟೆಂಟ್ ಆಗ್ತದೆ. ಯಾಕಂದ್ರೆ ನಾವು ದಿನನಿತ್ಯ ವ್ಯಾಯಾಮ ಕರೆಕ್ಟ್ ಆಗಿ ಅದನ್ನು ವ್ಯಾಯಾಮ ಪ್ರೆಗ್ನೆಂಟ್ ಇದ್ದಾಗ ಯಾವ್ಯಾವ ವ್ಯಾಯಾಮ ನಾವು ಮಾಡಬಹುದು ಅದನ್ನ ಎಕ್ಸ್ಪರ್ಟ್ಸ್ ಹತ್ರ ಕೇಳ್ಬಿಟ್ಟು ಅಥವಾ ಡಾಕ್ಟರ್ ಹತ್ರ ಕೇಳ್ಬಿಟ್ಟು ಅಂತಹ ವ್ಯಾಯಾಮ ಮಾತ್ರ ಮಾಡಬೇಕು. ಓಕೆ, ಸೊ ಆ ವ್ಯಾಯಾಮ ನಾವು ಮಾಡ್ತಾ ಇದ್ದಾಗ ಏನಾಗ್ತದ, ನಮ್ಮ ದೇಹ ತೂಕನು ಕಂಟ್ರೋಲ್ ಆಗಿರ್ತದ, ನಾರ್ಮಲ್ ಆಗಿರ್ತದ. ಪ್ಲಸ್ ನಮ್ಮ ದೇಹದಲ್ಲಿ ಬ್ಲಡ್ ಸಪ್ಲೈ ಕೂಡ ಚಲೋ ಆಗ್ತದ. ಸೊ ಬ್ಲಡ್ ಸಪ್ಲೈ ಚಲೋ ಐತಂದ್ರ ನಮ್ಮ ದೇಹದಾಗ ಹಾರ್ಮೋನ್ಸ್ ಬ್ಯಾಲೆನ್ಸ್ ಆಗಿರ್ತದ. ಅದರಿಂದ ಸ್ಕಿನ್ ಇಲಾಸ್ಟಿನ್ ಮತ್ತು ಕೊಲಾಜಿನ್ ಎಲ್ಲ ಪ್ರಾಪರ್ ಆಗಿ ಮೈಂಟೈನ್ಡ್ ಆಗಿರ್ತದ. ಪ್ಲಸ್ ನಮ್ಮ ಸ್ಕಿನ್ ಟೋನ್ ಕೂಡ ಇಂಪ್ರೂವ್ ಆಗ್ತದ. ಸೊ ಇದರಿಂದ ಸ್ಟ್ರೆಚ್ ಮಾರ್ಕ್ಸ್ ಆಗೋದನ್ನು ನಾವು ಸ್ವಲ್ಪ ಮಿನಿಮೈಸ್ ಮಾಡ್ಕೋಬಹುದು. ಆಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಏನಂದ್ರ ನೀರು ಕುಡಿಯೋದು. ಆದಷ್ಟು ನಾವು ಹೈಡ್ರೇಟೆಡ್ ಆಗಿ ಇಟ್ಕೋಬೇಕು ನಮ್ಮ ದೇಹ. ಏನಪ್ಪ, ಪ್ರತಿಯೊಂದು ವಿಡಿಯೋದಾಗೂ ನನ್ನ ಪ್ರೆಗ್ನೆನ್ಸಿ ವಿಡಿಯೋಸ್ನ ಕಾಮನ್ ಆಗಿ ಹೇಳ್ತಿರ್ತೀನಿ, ಚಲೋತ್ನಾಗ ನೀರು ಕುಡಿಬೇಕು ಅಂತ. ಎಸ್, ನೀರಿಂದ ಬಹಳಷ್ಟು ಪ್ರಯೋಜನಗಳವ. ಸೊ ಹಾಗಾಗಿ ನೀರು ಚಂದ ಕುಡಿಯೋದು ಬಹಳ ಇಂಪಾರ್ಟೆಂಟ್ ಆಗ್ತದ. ಆಮೇಲೆ ನಮ್ಮನ್ನ ನಾವೇ ಹೈಡ್ರೇಟೆಡ್ ಆಗಿ ಇಟ್ಕೊಳ್ಳೋದು ಬಹಳನೇ ಇಂಪಾರ್ಟೆಂಟ್ ಆಗ್ತದ ಸ್ಟ್ರೆಚ್ ಮಾರ್ಕ್ಸ್ ಆಗ್ಲಾರ್ದಂಗ ನೋಡ್ಕೊಳಕ. ಯಾಕಂದ್ರ ನಮ್ ದೇಹ ಡಿಹೈಡ್ರೇಟೆಡ್ ಆಗಿತ್ತಂತಂದ್ರ ಅವಾಗ ಸ್ಕಿನ್ ಡ್ರೈ ಆಗ್ಬಿಡ್ತದೆ. ಡ್ರೈ ಆಯ್ತು ಅಂದ್ರ ಅಲ್ಲಿ ಸ್ಟ್ರೆಚ್ ಮಾರ್ಕ್ಸ್ ಬಹಳ ಬೇಗನೆ ಮೂಡ್ತಾವ. ಸೊ ಹಂಗಾಗಿ ಸ್ಕಿನ್ ಹೈಡ್ರೇಟೆಡ್ ಆಗಿತ್ತು, ಮಾಯಿಶ್ಚರೈಸ್ಡ್ ಆಗಿತ್ತು ಅಂತಂದ್ರ ಅಲ್ಲಿ ಸ್ಟ್ರೆಚ್ ಮಾರ್ಕ್ಸ್ ಆಗಿರ್ಬೋದು, ಅಥವಾ ನಮಗೆ ಇಚ್ಚಿಂಗ್ ಅಂದ್ರೆ ತುರಿಕೆನೂ ಆಗ್ತದ ಪ್ರೆಗ್ನೆನ್ಸಿ ಟೈಮ್ನಾಗ. ಸೊ ಅದೆಲ್ಲಾನು ಕಡಿಮೆ ಮಾಡಬಹುದು ಈ ಚಲೋತ್ನಾಗ ನೀರು ಕುಡ್ಕೊಂತ ಇದ್ರ. ಅದರಲ್ಲೂ ಕೊಕೊನಟ್ ವಾಟರ್ ಅಂತೂ ಬಹಳನೇ ಬೆನಿಫಿಟ್ಸ್ ಅದರಿಂದ. ಸೊ ಕೊಕೊನಟ್ ವಾಟರ್ ಅವಾಗವಾಗ ಸೇವಿಸ್ತಾ ಇರ್ರಿ. ಈ ಕೊಕೊನಟ್ ವಾಟರ್ ಇಂದ ಏನೆಲ್ಲ ಬೆನಿಫಿಟ್ಸ್ ಆಗ್ತದೆ ಅಂತಾನು ನಾನು ಒಂದು ವಿಡಿಯೋ ಸೆಪರೇಟ್ ಮಾಡಿ ಹೇಳಿದೀನಿ. ಆಮೇಲೆ ನೀರಿಂದ ಯಾವ ತರ ಬೆನಿಫಿಟ್ಸ್ ಆಗ್ತದೆ ಪ್ರೆಗ್ನೆನ್ಸಿನಾಗ, ಎಷ್ಟು ನೀರು ಕುಡಿಬೇಕು ಅಂತಾನು ಎಲ್ಲ ಹೇಳಿದೀನಿ ಇನ್ನೊಂದು ವಿಡಿಯೋನಾಗ. ಸೊ ಅದ್ರದ್ದೆಲ್ಲ ಲಿಂಕ್ ನ ಕೆಳಗೆ ಕೊಟ್ಟಿರ್ತೀನಿ, ಅವನು ವಿಡಿಯೋಸ್ ನೀವು ಚೆಕ್ ಮಾಡ್ಕೋರಿ. ಆಮೇಲೆ ಎಕ್ಸ್ಫೋಲಿಯೇಷನ್ ಕೂಡ ಮಾಡ್ಕೋಬಹುದು, ಅಂದ್ರೆ ಲೈಟ್ ಆಗಿ ಸ್ಕ್ರಬ್ ಕೂಡ ಮಾಡ್ಕೋಬಹುದು ಹೊಟ್ಟೆ ಏರಿಯಾಗ. ಈ ಸ್ಟ್ರೆಚ್ ಮಾರ್ಕ್ಸ್ ನಮ್ಮ ಹೊಟ್ಟೆ ಭಾಗದ ಮೇಲೆ ಮೂಡಿರ್ತಾವ ಅಲ್ಲಿ ಸ್ವಲ್ಪ ಎಕ್ಸ್ಫೋಲಿಯೇಟ್ ಅಂದ್ರೆ ಸ್ಕ್ರಬ್ ಕೂಡ ಮಾಡ್ಕೋಬಹುದು ಲೈಟ್ ಆಗಿ. ಸ್ಕ್ರಬ್ ಅಂತಂದ್ರೆ ಸ್ವಲ್ಪ ಎಣ್ಣೆ ತಗೋರಿ, ಎಣ್ಣೆಯಲ್ಲಿ ಒಂದ್ ಸ್ವಲ್ಪ ಸಕ್ಕರೆ ಹಾಕಿ ಅದು ಪೂರ್ತಿ ಮೆಲ್ಟ್ ಆಗ್ಬೇಕು. ಸಕ್ಕರೆ ಚಂದ ಸ್ಟಿರ್ ಮಾಡ್ರಿ. ಅಂದ್ರೆ ಕೊಬ್ಬರಿ ಎಣ್ಣೆ ತಗೋಬಹುದು, ಅದ್ರಲ್ಲಿ ಸ್ವಲ್ಪ ಸಕ್ಕರೆ, ಆಮೇಲೆ ಒಂದ್ ಚೂರ್ ನಿಂಬು ರಸ ಹಾಕ್ಬೇಕು. ಸೊ ಅದನ್ನೆಲ್ಲ ಮಿಕ್ಸ್ ಮಾಡಿ ಅದರಿಂದ ನೀಟಾಗಿ ಸ್ಕ್ರಬ್ ಮಾಡ್ಕೋಬಹುದು ಅಬ್ಡೋಮೆನ್ ಏರಿಯಾ, ಅಂದ್ರೆ ಅಲ್ಲಿ ಸ್ಟ್ರೆಚ್ ಮಾರ್ಕ್ಸ್ ಮೂಡದಲ್ಲಿ, ಅಥವಾ ತೋಳುಗಳ ಮೇಲೆ ಮೂಡಿರ್ತದ ಅಲ್ಲಿ, ತೊಡೆಗಳ ಮೇಲೆ. ಸೊ ಸ್ವಲ್ಪ ಎಕ್ಸ್ಫೋಲಿಯೇಟ್ ಮಾಡ್ಬೋದು ಅಲ್ಲೆಲ್ಲ. ಅದರಿಂದ ಏನಾಗ್ತದ, ಬ್ಲಡ್ ಸಪ್ಲೈ ಎಲ್ಲ ಚಂದ ಆಗ್ತದ. ಆಮೇಲೆ ಇಲಾಸ್ಟಿನ್ ಕೂಡ ಇಂಪ್ರೂವ್ ಆಗ್ತದ ಸ್ಕಿನ್ ಇಂದು. ಆಮೇಲೆ ಅದರಿಂದ ಕೊಲಾಜನ್ ಫಾರ್ಮೇಶನ್ ಕೂಡ ಚಂದ ಆಗ್ತದ. ಆಮೇಲೆ ಬರೀ ಎಕ್ಸ್ಫೋಲಿಯೇಟ್ ಅಷ್ಟೇ ಅಲ್ಲ, ಮಸಾಜ್ ಮಾಡೋದ್ರಿಂದ ಕೂಡ ಬಹಳ ಚಲೋ ಸ್ಕಿನ್ ಇಲಾಸ್ಟಿಸಿಟಿ ಇಂಪ್ರೂವ್ ಆಗ್ತದ. ಸ್ಕಿನ್ ಇಲಾಸ್ಟಿಸಿಟಿ ಹೆಂಗ್ ಇಂಪ್ರೂವ್ ಆಗ್ತದ ಹಂಗ ನಾನಲ್ಲ, ಸ್ಕಿನ್ ಇಲಾಸ್ಟಿಸಿಟಿ ಚಲೋ ಐತಂದ್ರ ಸ್ಟ್ರೆಚ್ ಮಾರ್ಕ್ಸ್ ಆದಷ್ಟು ಕಡಿಮೆ ಮೂಡ್ತಾವ. ಅಂದ್ರ ಅಷ್ಟೊಂದು ಡಾರ್ಕ್ ಆಗಿ ಜಾಸ್ತಿ ಸ್ಟ್ರೆಚ್ ಮಾರ್ಕ್ಸ್ ಮೂಡಂಗಿಲ್ಲ. ಸೊ ಸ್ಕಿನ್ ಇಲಾಸ್ಟಿಸಿಟಿ ಇಂಪ್ರೂವ್ ಮಾಡಬೇಕು ನಾವು ಅಂತಂದ್ರ ಅಲ್ಲಿ ಸ್ವಲ್ಪ ಚಲೋ ಮಸಾಜು ಮಾಡ್ಕೋಬಹುದು. ಮಸಾಜ್ ಎದ್ರಿಂದ ಮಾಡ್ಕೋಬಹುದು ಅಂದ್ರ ಸ್ವಲ್ಪ ಕೊಬ್ಬರಿ ಎಣ್ಣೆ ಆಗಿರ್ಬೋದು, ಅಥವಾ ಆಲ್ಮಂಡ್ ಆಯಿಲ್ ತಗೋಬಹುದು, ಅಥವಾ ಬಯೋ ಆಯಿಲ್ ತಗೋಬಹುದು, ಅಥವಾ ವೈಟಮಿನ್ ಇ ರಿಚ್ ಆಯಿಲ್ ಇಂದನೂ ನಾವು ಮಸಾಜ್ ಮಾಡ್ಕೋಬಹುದು. ವೈಟಮಿನ್ ಇ ರಿಚ್ ಆಯಿಲ್ ಅಂದ್ರೆ ಅದು ಸ್ಕಿನ್ನಿಗೆ ಬಹಳ ಬೆನಿಫಿಟ್ ಮಾಡ್ಕೊಡ್ತದೆ. ಸೊ ಆ ತರ ಆಯಿಲ್ಗಳಿಂದ ನಾವು ಸ್ವಲ್ಪ ನೀಟಾಗಿ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಆಗ್ತದ, ಅಲ್ಲೆಲ್ಲ ಬ್ಲಡ್ ಸಪ್ಲೈ ಚಂದ ಆಗ್ತದ. ಇದರಿಂದ ಸ್ಟ್ರೆಚ್ ಮಾರ್ಕ್ಸ್ ಕಡಿಮೆ ಆಗ್ತವ. ಅಥವಾ ಯಾವ್ದಾದ್ರು ಮಾಯಿಶ್ಚರೈಸರ್ ನಾವು ಯಾವಾಗ ಯಾವ್ದು ಯೂಸ್ ಮಾಡ್ತೀವಿ ಅದನ್ನ ಯೂಸ್ ಮಾಡ್ಕೊಂಡು ಮಸಾಜ್ ಮಾಡ್ಕೋಬಹುದು. ಬಟ್ ಇನ್ನ ಒಂದು ಯಾವ್ದು ನೀವು ಇಂಪಾರ್ಟೆಂಟ್ ತಲೆಗೆ ಇಟ್ಕೋಬೇಕಂದ್ರೆ ರೆಟಿನಾಲ್ ಇರುವಂತದ್ದು ಯಾವ್ದು ಯೂಸ್ ಮಾಡಬೇಡ್ರಿ. ಬಿಕಾಸ್ ಅದು ಪ್ರೆಗ್ನೆಂಟ್ ಆಗಿದ್ದಾಗ ಗರ್ಭಿಣಿಯರಿಗೆ ಅದು ಒಳ್ಳೇದಲ್ಲ. ಸೊ ರೆಟಿನಾಲ್ ಎದ್ರಲ್ಲಿ ಇರ್ತದ ಅಂತ ಮಾಯಿಶ್ಚರೈಸರ್ಸ್ ಅಥವಾ ಎಕ್ಸ್ಫೋಲಿಯೇಟರ್ಸ್ ಯಾವ್ದು ಸ್ಕಿನ್ ಮೇಲೆ ಅಪ್ಲೈ ಮಾಡಬೇಡ್ರಿ. ಆಫ್ಟರ್ ಡೆಲಿವರಿ ಆದ್ಮೇಲೆ ರೆಟಿನಾಲ್ ಇದ್ದದ್ದು ನಾವು ಯೂಸ್ ಮಾಡ್ಬೋದು, ಅವಾಗ ಏನು ತೊಂದರೆ ಆಗಲ್ಲ. ಬಟ್ ಗರ್ಭ ಧರಿಸಿದಾಗ ಅಂದ್ರೆ ಪ್ರೆಗ್ನೆಂಟ್ ಇದ್ದಾಗ ರೆಟಿನಾಲ್ ಇರುವಂತದ್ದು ಯಾವುದೇ ಮಾಯಿಶ್ಚರೈಸರ್ ನ ಅಪ್ಲೈ ಮಾಡಬೇಡ್ರಿ. ನೆಕ್ಸ್ಟ್ ಏನಂದ್ರ ಇದೆಲ್ಲ ಬೇಡ ಅನ್ಸಿತ್ತಂದ್ರೂ ನಾವು ಡಾಕ್ಟರ್ ಹತ್ರ ಕೇಳ್ಬೋದು. ಡಾಕ್ಟರ್ ಸ್ಟ್ರೆಚ್ ಮಾರ್ಕ್ಸಿಗೆ ಯಾವ್ದಾದ್ರು ಕ್ರೀಮ್ ಪ್ರಿಸ್ಕ್ರೈಬ್ ಮಾಡ್ತಾರ, ಅದರಿಂದ ಇಚ್ಚಿಂಗ್ ಸೆನ್ಸೇಷನ್ ಎಲ್ಲ ಸ್ವಲ್ಪ ಕಂಟ್ರೋಲಿಗೆ ಬರ್ತದ. ಸ್ಟ್ರೆಚ್ ಮಾರ್ಕ್ಸ್ ಮಿನಿಮೈಸ್ ಮಾಡಕ ಹೆಲ್ಪ್ ಮಾಡ್ತದ. ಸೊ ಡಾಕ್ಟರ್ ಹೆಲ್ಪ್ ತಗೋಬಹುದು. ಆಮೇಲೆ ನಾವೇ ಮನೇಲಿ ಏನಾದ್ರು ಮಾಡ್ಕೋತೀವಿ ಅಂತಂದ್ರೂ ಅದಕ್ಕೆ ಬಹಳಷ್ಟು ಕ್ರೀಮ್ಸ್ ಅವ ಅವೈಲೇಬಲ್ ಹೊರಗೆ ಮಾರ್ಕೆಟ್ನಾಗ. ಸೊ ಶಿಯಾ ಬಟರ್ದು, ಆಮೇಲೆ ನಾನಲ್ಲ ಬಯೋ ಆಯಿಲ್, ಈ ತರ ಎಲ್ಲ ಅವ. ಸೊ ಅದನ್ನೆಲ್ಲ ತಗೊಂಡು ಬೇಕಾದ್ರೆ ಅಪ್ಲೈ ಮಾಡ್ಕೊಂಡು ಟ್ರೈ ಮಾಡ್ಬೋದು. ಬಟ್ ಏನೇ ಮಾಡೋಕ್ಕಿಂತ ಮುಂಚೆ ಡಾಕ್ಟರ್ ಹತ್ರ ಕೇಳ್ಬಿಟ್ಟು ಈ ತರದ್ ಒಂದು ಅಪ್ಲೈ ಮಾಡತ್ತೀನಿ ಅಂತ ಕೇಳ್ಬಿಟ್ಟೆ ಅಪ್ಲೈ ಮಾಡ್ಕೊಳ್ಳೋದು ಒಳ್ಳೇದು. ಸೊ ಇದೆಲ್ಲ ಫಾಲೋ ಮಾಡೋದ್ರಿಂದ ನಮಗೆ ಸ್ಟ್ರೆಚ್ ಮಾರ್ಕ್ಸ್ ಆಗೋದನ್ನ ನಾವು ಮಿನಿಮೈಸ್ ಮಾಡ್ಕೋಬಹುದು. 100% ಸ್ಟ್ರೆಚ್ ಮಾರ್ಕ್ಸ್ ಆಗ್ಲಾರ್ದಂಗ ತಡೆಗಟ್ಟಕ್ಕಂತೂ ಆಗಂಗಿಲ್ಲ.
ಬಟ್ ಆದಷ್ಟು ಸ್ಟ್ರೆಚ್ ಮಾರ್ಕ್ಸ್ ನ ಕಡಿಮೆ ಮಾಡ್ಕೋಬಹುದು. ಈ ಕೆಲವೊಂದ್ಸಲ ನಾವು ಬೇರೆಯವ್ರ ಜೊತೆ ಕಂಪೇರ್ ಮಾಡ್ಕೊಂಡಿರ್ತೀವಿ, ನಮ್ಮ ಫ್ರೆಂಡ್ಸ್ ಜೊತೆನೇ ಆಗಿರ್ಬೋದು, ಯಾರ ಜೊತೆನೇ ಆಗಿರ್ಬೋದು, ಅವ್ರಿಗೆ ಸ್ಟ್ರೆಚ್ ಮಾರ್ಕ್ಸ್ ಬಹಳ ಸ್ವಲ್ಪ ಮೂಡದ, ನಮ್ಗೆ ಎಷ್ಟು ಮೂಡದ ಅಂತ. ಇದು ಯಾಕಂದ್ರೆ ಪ್ರತಿಯೊಬ್ಬರದ್ದು ದೇಹ ಡಿಫ್ರೆಂಟ್, ಅವ್ರ ಚರ್ಮ ಡಿಫ್ರೆಂಟ್, ಅವ್ರದ್ದು ಸ್ಕಿನ್ ಎಲಾಸ್ಟಿಸಿಟಿ ಚಲೋ ಇದ್ದಿರ್ಬೇಕು, ಅದಕ್ಕೆ ಸ್ಟ್ರೆಚ್ ಮಾರ್ಕ್ಸ್ ಕಡಿಮೆ ಮೂಡಿರ್ತಾವ. ಒಂದು ಬಹಳ ಮುಖ್ಯವಾದ ವಿಷಯ ತಿಳ್ಕೊಬೇಕಾದದ್ದು ಯಾವ್ದಂದ್ರ, ಸ್ಟ್ರೆಚ್ ಮಾರ್ಕ್ಸ್ ಮೂಡಿದಾಗ ಕೆಲವೊಬ್ರಿಗೆ ಜಾಸ್ತಿ ಮೂಡಿರ್ತದ, ಕೆಲವೊಬ್ರಿಗೆ ಕಾಣಿಸೋದೇ ಇಲ್ಲ, ಸ್ವಲ್ಪ ಮೂಡಿರ್ತದ. ಸೊ ಈ ತರ ಯಾಕೆ ಆಗ್ತದ ಅಂತಂದ್ರೆ, ಈ ಸ್ಟ್ರೆಚ್ ಮಾರ್ಕ್ಸ್ ನಾವು ಪ್ರೆಗ್ನೆನ್ಸಿನಾಗ ಏನೇನ್ ಟಿಪ್ಸ್ ಫಾಲೋ ಮಾಡ್ತೀವಿ ಬರೀ ಅದ್ರ ಮೇಲೆ ಅಷ್ಟೇ ಡಿಪೆಂಡ್ ಅಲ್ಲ, ಅಥವಾ ಯಾವ ಕ್ರೀಮು ಯಾವ್ದು ಆಯಿಂಟ್ಮೆಂಟ್ ಹಚ್ಕೊಂಡು ಅದನ್ನ ಕಡಿಮೆ ಮಾಡೀವಿ ಅದ್ರ ಮೇಲೆ ಅಷ್ಟೇ ಡಿಪೆಂಡ್ ಅಲ್ಲ. ಸ್ಟ್ರೆಚ್ ಮಾರ್ಕ್ಸ್ ಇದು ಜೆನೆಟಿಕಲಿ ಕೂಡ ಬರುವಂತದ್ದು, ಅಂದ್ರೆ ಅನುವಂಶೀಯ ಕೂಡ ಹೌದು. ಅಂದ್ರೆ ನಿಮ್ಮ ಅಜ್ಜಿಗಾಗಿರ್ಬೋದು ಅಥವಾ ನಿಮ್ಮ ತಾಯಿಗಾಗಿರ್ಬೋದು, ಅವರು ಪ್ರೆಗ್ನೆಂಟ್ ಆಗಿದ್ದಾಗ ಅವ್ರಿಗೆ ಸ್ಟ್ರೆಚ್ ಮಾರ್ಕ್ಸ್ ಮೂಡಿತ್ತಂದ್ರೆ ಅದು ನಮಗೂ ಕೂಡ, ಅಂದ್ರೆ ಅವ್ರ ಮಗಳಾದ ನಮಗೂ ಕೂಡ ಸ್ಟ್ರೆಚ್ ಮಾರ್ಕ್ಸ್ ಮೂಡ್ತಾವ. ಅಂದ್ರೆ ಇದು ಅನುವಂಶೀಯ ಕೂಡ ಹೌದು. ಸೊ ನಾವು ಏನೇ ಟಿಪ್ಸ್ ನಾವು ಫಾಲೋ ಮಾಡಿದ್ರು ನಮಗ ಒಂದ್ ಸ್ವಲ್ಪ ಸ್ಟ್ರೆಚ್ ಮಾರ್ಕ್ಸ್ ಬಂದೇ ಬರ್ತಾವ, ಅದು ನಮ್ಮ ತಾಯಿಗೆ ನಮ್ಮ ಅಜ್ಜಿಗೆ ಇತ್ತಂದ್ರ. ಸೊ ಈ ರೀತಿಯಾಗಿ ನಮ್ಮ ಚರ್ಮದ ಆರೈಕೆಯನ್ನ ಮಾಡ್ಕೊಳ್ಳೋದ್ರಿಂದ ಸ್ಟ್ರೆಚ್ ಮಾರ್ಕ್ಸ್ ನ ಆದಷ್ಟು ಮಿನಿಮೈಸ್ ಅಥವಾ ಕಡಿಮೆ ಮಾಡ್ಕೋಬಹುದು. ಇದೆಲ್ಲ ಮಾಡ್ಕೊಂಡು ನಮಗ ಸ್ಟ್ರೆಚ್ ಮಾರ್ಕ್ಸ್ ಅಂತೂ ನಾ ಹೇಳ್ದಂಗೆ 100% ಆಗ್ಲಾರ್ದಂಗ ನೋಡ್ಕೊಳಕಂತೂ ಆಗಲ್ಲ. ಕೆಲವೊಂದು ಸ್ಟ್ರೆಚ್ ಮಾರ್ಕ್ಸ್ ಮೂಡ್ತಾವ. ಸೊ ಹಂಗಾಗಿ ಅದನ್ನ ಬಾಡಿ ಶೇಮಿಂಗ್ ತರ ತಗೋಬಾರ್ದು, ಅದನ್ನ ಒಂದು ತಾಯ್ತನದ ಒಂದು ಹೆಮ್ಮೆಯ ಗುರುತು ಅಂತ ತಗೋಬೇಕು ಅಂತ ಹೇಳ್ತೀನಿ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಂತ ಕಮೆಂಟ್ ಸೆಕ್ಷನ್ ದಾಗ ಹೇಳ್ರಿ. ಹಾಗೆ ಈ ವಿಡಿಯೋ ನಿಮಗೆ ಲೈಕ್ ಆದಲ್ಲಿ ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಹಾಗೆ ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.